ನೀವೆಷ್ಟೋ ಥರ ಪನ್ನೀರ್ ರೆಸಿಪೀಸ್ ತಿಂದಿರ್ತೀರ, ಮಾಡಿರ್ತೀರ. ಆದರೆ ಇವತ್ತು ನಾನು ತೋರಿಸೋ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಮತ್ತು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬರುವಂಥ ರೆಸಿಪಿ ಇದು. ಹಾಗಂತ ನಾವೇನು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡೋದಿಲ್ಲ. ಎಲ್ಲ ಸಾಧಾರಣವಾಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸಲ್ಲಿ ಆದರೂ ಅಷ್ಟೇ ರುಚಿಯಾಗಿರುವಂಥ ಪನ್ನೀರ್ ಕಡಾಯಿ ರೆಸಿಪಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಅರ್ಧ ಈರುಳ್ಳಿನ ಈ ಥರ ನೋಡಿ ಹಚ್ಚಿ ಇಟ್ಕೋಬೇಕು. ಅದೇ ಥರ ಅರ್ಧ ಕ್ಯಾಪ್ಸಿಕಮ್ನ ಕೂಡ ಸಣ್ಣದಾಗಿ ಹಚ್ಚಿ ಇಟ್ಕೊಂಡು, ಮತ್ತು ಟೊಮೆಟೊನ ಕೂಡ ನೀವು ಸುತ್ತ ಕಟ್ ಮಾಡಿ ಇಟ್ಕೋಬೇಕು. ಟೊಮೆಟೊ ಅದ್ರದ್ದು ಸೀಡ್ಸ್ ಎಲ್ಲ ನೀವು ಅದೇ ರೆಸಿಪಿಗೆ ಆದರೆ ಇಲ್ಲೆಲ್ಲ ಯೂಸ್ ಮಾಡೋದು. ಇದಿಷ್ಟು ಮೂರನ್ನ ಮಾತ್ರ ಈ ಥರನೇ ಹಚ್ಚಿಟ್ಕೊಳ್ಳಿ. ಮತ್ತು ಮಿಕ್ಕಿರೋ ಟೊಮೆಟೊನೆಲ್ಲ ನಾವು ಹುರ್ಕೊಳ್ಳೋದಕ್ಕೆ ತಗೊಳ್ಳೋಣ. ಈಗ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಹಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಬೀಜ ಇಲ್ಲದೆ ಇರೋವಂಥದ್ದು ಅಷ್ಟನ್ನು ಸುಮ್ಮನೆ ಒಂದೊಂದು ನಿಮಿಷ ಗ್ಯಾಪಲ್ಲಿ ಹುರ್ಕೊಬೇಕು. ಜಾಸ್ತಿ ಹುರ್ಕೊಳಕ್ಕೆ ಹೋಗಬೇಡಿ, ಸುಮ್ಮನೆ ಲೈಟಾಗಿ ಕ್ರಂಚಿಯಾಗಿ ಹಾಗೇ ಇರಬೇಕು. ಇದು ಹಾಗೆ ಹುರ್ಕೊಂಡು ಎತ್ತಿ ಒಂದು ಪ್ಲೇಟಲ್ಲಿ ಇಟ್ಕೊಂಬಿಡಿ. ನೋಡಿ, ಅಷ್ಟೇ ಹುರ್ಕೋಬೇಕು, ಜಾಸ್ತಿ ಹುರ್ಕೊಳ್ಬೇಡಿ. ಅದು ತರಕಾರಿ ಕ್ರಂಚಿಯಾಗಿರಬೇಕು. ಇದನ್ನು ನಾವು ಪಕ್ಕಕ್ಕೆ ಎತ್ತಿಟ್ಕೊಂಡು ಆಮೇಲೆ ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಇದೇ ಕಡಾಯಿಯಲ್ಲಿ ನೀವು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಮತ್ತು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು. ನಾನು ಈ ಸ್ಟೆಪ್ನ ರೆಕಾರ್ಡ್ ಮಾಡೋದು ಮರ್ತೋಗಿದ್ದೀನಿ. ನೋಡಿ, ಇಲ್ಲಿ ಈ ಥರ ಪೇಸ್ಟ್ ಆಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ ಮತ್ತು ಸ್ವಲ್ಪ ಗೋಡಂಬಿ ಎಲ್ಲ ಹುರ್ಕೊಂಡಿರೋ ಅಂಥ ಪೇಸ್ಟ್ ಇದು. ಇದನ್ನು ಈಗ ಎಣ್ಣೆ ಸ್ವಲ್ಪ ಹಾಕಿ ಅದೇ ಕಡಾಯಲ್ಲಿ ಆ ಪೇಸ್ಟ್ನ ಹಾಕಿ, ಮತ್ತು ಸ್ವಲ್ಪ ನಾನಿಲ್ಲಿ ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿ ಬಟಾಣಿನ ಸ್ವಲ್ಪ ಬೇಯಿಸ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ನಾವು ಇದನ್ನೆಲ್ಲ ಮುಂಚೆನೇ ಹುರ್ಕೊಂಡಿರೋದ್ರಿಂದ ಸ್ವಲ್ಪ ಸಮಯದಲ್ಲೇ ಇದು ಫ್ರೈ ಆಗೋಗ್ಬಿಡುತ್ತೆ. ಜಸ್ಟ್ ಬಟಾಣಿ ಒಂದಷ್ಟು ಬೇಯೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ನಾನು ಇಲ್ಲಿ ಶುಂಠಿ ಪೇಸ್ಟ್ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾಗಿದ್ದರೆ ಆವಾಗೇ ನಾವು ಹುರ್ಕೊಂಡ್ವಲ್ಲ ಅದೇ ಟೈಮಲ್ಲೇ ಆ್ಯಡ್ ಮಾಡ್ಬೋದು. ಮತ್ತು ಇಲ್ಲಿ ಇವಾಗ ಡ್ರೈ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಧನಿಯಾ ಪೌಡ್ರು ಮತ್ತು ಜೀರಿಗೆ ಪೌಡ್ರು, ಅರಿಶಿನ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ ನೋಡಿ, ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇಲ್ಲ ಅಂದರೆ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ, ಮತ್ತು ಮಸಾಲೆ ಚೆನ್ನಾಗಿ ವಾಸನೆ ಬರೋದಿಲ್ಲ. ನಿಮಗೇನಾದರೂ ಮಸಾಲೆ ತುಂಬ ಡ್ರೈ ಆಗಿದೆ ಅಂತ ಅನ್ನಿಸ್ದಾಗ 1-2-3 ಚಮಚ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಆಮೇಲೆ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಈ ಥರ ಕಲಿಸ್ಕೊತಾ ಇರಬೇಕು. ಸ್ಟವ್ ಏನು ನೀವು ಸಿಮ್ ಮಾಡೋದೇನು ಬೇಕಾಗಿಲ್ಲ. ಮೊಸರು ಹಾಕಿದ ತಕ್ಷಣ ನಿಲ್ಲಿಸ್ತೀರ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ನಾನು ಇಲ್ಲಿ ಹಾಲು ಕೆನೆ ಸಮೇತ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ನಾನು ಇಲ್ಲಿ ಫ್ರೆಶ್ ಕ್ರೀಮ್ ಏನು ಯೂಸ್ ಮಾಡ್ತಾ ಇಲ್ಲ. ನೀವು ಕೆನೆ ಸಮೇತ ಹಾಲು ಒಂದು ಅರ್ಧ ಕಪ್ ಹಾಕ್ಬಿಟ್ಟು ಮತ್ತೆ ಕಂಟಿನ್ಯೂಸ್ ಆಗಿ ಈ ಥರ ಸ್ಟಿರ್ ಮಾಡಿದ್ರೆ ಸ್ವಲ್ಪ ಹೊತ್ತಲ್ಲಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಕೊಡೋದು. ಮತ್ತು ಕೊನೆಯದಾಗಿ ಇವಾಗ ಉಪ್ಪು ಹಾಕ್ಕೊಳ್ಳೋಣ. ಅಷ್ಟರೊಳಗಾಗಿ ಬಟಾಣಿ ಕೂಡ ಬೆಂದಿದೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಮತ್ತು ಈಗ ಕಸೂರಿ ಮೆಥಿ ಹಾಕ್ಕೊಂಡು ಮತ್ತೆ ಸ್ಟಿರ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಇದೇನು ಅಂದರೆ, ನಾವು ನೀರು ಜಾಸ್ತಿ ಹಾಕ್ಕೊಂದಿರ ಚೆನ್ನಾಗಿ ಆಯಿಲ್ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಬೇಕಾದರೆ ನಿಮಗೆ ನೋಡಿ ಈ ಥರ ಸುತ್ತ ಆಯಿಲ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಆವಾಗ ಇದ್ರ ಘಮ ಎಲ್ಲ ರಿಲೀಸ್ ಆಗುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಆಗ ನಾನು ಇವಾಗ ನೋಡಿ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು
ಇರೋ ಮಸಾಲೆ ಅದರಲ್ಲಿ ಮೆತ್ಕೊಂಡಿದ್ದೆಲ್ಲ ಹಾಕ್ಕೊತಾ ಇದ್ದೀನಿ. ಕೊನೆಯದಾಗಿ ಇವಾಗ ನಾವು ಹುರಿದಿಟ್ಕೊಂಡಿದ್ವಿ ನೋಡಿ ಈರುಳ್ಳಿ ಮತ್ತು ಟೊಮೆಟೊ, ಕ್ಯಾಪ್ಸಿಕಮ್ಮು, ಅದ್ರ ಜೊತೆಗೆ ಕಟ್ ಮಾಡಿರೋ ಅಂಥ ಪನ್ನೀರ್ ಪೀಸಸ್ಸು ಹಾಕಿ ಒಂದು 2 ನಿಮಿಷ ಒಂದು ಕುದಿ ಬರೋವರೆಗೂ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಮತ್ತು ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ. ಎಲ್ಲನೂ ಸೇಮ್ ರೆಸ್ಟೋರೆಂಟಲ್ಲಿ ಹೇಗಿರುತ್ತೆ ನೋಡಿ, ಟೊಮೆಟೊ ಎಲ್ಲ ಜಾಸ್ತಿ ಬೇಯಿಸಿರೋದಿಲ್ಲ ಅವರು, ಕ್ಯಾಪ್ಸಿಕಮ್ಮು ಎಲ್ಲ ಅಷ್ಟೇ ಕ್ರಂಚಿ ಇರುತ್ತೆ. ಆ ಈರುಳ್ಳಿ ತಿಂದಾಗೂ ಅಷ್ಟೇ ಅದರದ್ದು ಸ್ವೀಟು ಕ್ರಂಚಿನೆಸ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ನಿಮಗೆಲ್ಲರಿಗೂ ತುಂಬ ಇಷ್ಟ